ಈಗ 2 ನಿಮಿಷ ಅವರ ದುರ್ಮರಣದ ಸಂದರ್ಭವಾಗಿ ಇವತ್ತು ನಾವು 2 ನಿಮಿಷ ಮೌನಾಚರಣೆ ನಿರ್ವಹಿಸ್ತಾ ಇದ್ದೀವಿ. ಟು 1/2026 ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದಂತಹ ಅಜಿತ್ ಪವಾರ್ ಅವರು ಆಕಸ್ಮಿಕವಾಗಿ ವಿಮಾನ ಲ್ಯಾಂಡ್ ಆಗುವ ಸಂದರ್ಭದಲ್ಲಿ ಒಂದು ಅಪಘಾತದಿಂದ ಏನಪ್ಪಾ ಅಂತಂದ್ರೆ ಅವರು ದುರ್ಮರಣಕ್ಕೆ ಈಡಾಗಿದ್ದು ಇಡೀ ನಮ್ಮ ಈ ಒಂದು ದಕ್ಷಿಣ ಭಾರತಕ್ಕೆ ಏನಪ್ಪಾ ಅಂತಂದ್ರೆ ತುಂಬಲಾರದ ನಷ್ಟ ಮತ್ತು ಹಾನಿ ಉಂಟಾಗಿದೆ. ಈ ಒಂದು ನಮ್ಮ ಭಾಗದ ಒಬ್ಬ ಒಳ್ಳೆಯ ರಾಜಕಾರಣಿ ಮತ್ತು ನಿಷ್ಠಾವಂತ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದು ಅವರು ಏನಪ್ಪಾ ಅಂತಂದ್ರೆ ಒಂದು ಹಿಂದುಳಿದ ವರ್ಗದಲ್ಲಿ ಇದ್ದುಕೊಂಡು ಒಳ್ಳೆಯ ಸೇವೆಯನ್ನ ಮಾಡಿದಂಥ ಮಹಾನ್ ನಾಯಕನಾಗಿದ್ದರು. ಆದರೆ ಇವತ್ತು ಅದು ದುರಂತ ಆಗಿದ್ದು ಏನಪ್ಪಾ ಅಂತಂದ್ರೆ ಈ ಭಾಗದ ಜನರಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ದಕ್ಷಿಣ ಭಾರತ ಜನರಿಗೆ ತುಂಬಲಾರದ ನಷ್ಟ ಮತ್ತು ಹಾನಿಯಾಗಿದೆ. ಆದರೆ ನಾವೆಲ್ಲರೂ ಇವತ್ತಿನ ದಿವಸ ಅವರ ಒಂದು ಅಗಲಿಕೆಯಿಂದ ಮತ್ತು ಅವರ ಒಂದು ಕುಟುಂಬಕ್ಕೆ ಏನಪ್ಪಾ ಅಂತಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಅವರ ಒಂದು ಈ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿ ದೇವರು ಅವರಿಗೆ ದಯಪಾಲಿಸಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವ್ರ ಜೊತೆಗೆ ಇರ್ತಕ್ಕಂಥ 5 ಜನ ಅಮಾಯಕರು ಕೂಡ ಏನಪ್ಪಾ ಅಂತಂದ್ರೆ ದುರ್ಮರಣಕ್ಕೀಡಾಗಿದ್ದಾರೆ. ಅದು ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ, ಜೊತೆಗೆ ಏನಪ್ಪಾ ಅವ್ರ ಕುಟುಂಬಕ್ಕೆ ಅವರ ಒಂದು ಅಗಲಿಕೆಯಿಂದ ಆಗಿರ್ತಕ್ಕಂಥ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಪರಮಾತ್ಮ ಅವರಿಗೆ ದಯಪಾಲಿಸಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಅವರಿಗೆ ಸಂತಾಪವನ್ನು ಸೂಚಿಸುತ್ತಾ ಈಗ 2 ನಿಮಿಷ ಅವರ ದುರ್ಮರಣದ ಸಂದರ್ಭವಾಗಿ ಇವತ್ತು ನಾವು 2 ನಿಮಿಷ ಮೌನಾಚರಣೆ ನಿರ್ವಹಿಸ್ತಾ ಇದ್ದೀವಿ. ಟು 1/2026 ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದಂತಹ ಅಜಿತ್ ಪವಾರ್ ಅವರು ಆಕಸ್ಮಿಕವಾಗಿ ವಿಮಾನ ಲ್ಯಾಂಡ್ ಆಗುವ ಸಂದರ್ಭದಲ್ಲಿ ಒಂದು ಅಪಘಾತದಿಂದ ಏನಪ್ಪಾ ಅಂತಂದ್ರೆ ಅವರು ದುರ್ಮರಣಕ್ಕೆ ಈಡಾಗಿದ್ದು ಇಡೀ ನಮ್ಮ ಈ ಒಂದು ದಕ್ಷಿಣ ಭಾರತಕ್ಕೆ ಏನಪ್ಪಾ ಅಂತಂದ್ರೆ ತುಂಬಲಾರದ ನಷ್ಟ ಮತ್ತು ಹಾನಿ ಉಂಟಾಗಿದೆ. ಈ ಒಂದು ನಮ್ಮ ಭಾಗದ ಒಬ್ಬ ಒಳ್ಳೆಯ ರಾಜಕಾರಣಿ ಮತ್ತು ನಿಷ್ಠಾವಂತ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದು ಅವರು ಏನಪ್ಪಾ ಅಂತಂದ್ರೆ ಒಂದು ಹಿಂದುಳಿದ ವರ್ಗದಲ್ಲಿ ಇದ್ದುಕೊಂಡು ಒಳ್ಳೆಯ ಸೇವೆಯನ್ನ ಮಾಡಿದಂಥ ಮಹಾನ್ ನಾಯಕನಾಗಿದ್ದರು. ಆದರೆ ಇವತ್ತು ಅದು ದುರಂತ ಆಗಿದ್ದು ಏನಪ್ಪಾ ಅಂತಂದ್ರೆ ಈ ಭಾಗದ ಜನರಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ದಕ್ಷಿಣ ಭಾರತ ಜನರಿಗೆ ತುಂಬಲಾರದ ನಷ್ಟ ಮತ್ತು ಹಾನಿಯಾಗಿದೆ. ಆದರೆ ನಾವೆಲ್ಲರೂ ಇವತ್ತಿನ ದಿವಸ ಅವರ ಒಂದು ಅಗಲಿಕೆಯಿಂದ ಮತ್ತು ಅವರ ಒಂದು ಕುಟುಂಬಕ್ಕೆ ಏನಪ್ಪಾ ಅಂತಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಅವರ ಒಂದು ಈ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿ ದೇವರು ಅವರಿಗೆ ದಯಪಾಲಿಸಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವ್ರ ಜೊತೆಗೆ ಇರ್ತಕ್ಕಂಥ 5 ಜನ ಅಮಾಯಕರು ಕೂಡ ಏನಪ್ಪಾ ಅಂತಂದ್ರೆ ದುರ್ಮರಣಕ್ಕೀಡಾಗಿದ್ದಾರೆ. ಅದು ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ, ಜೊತೆಗೆ ಏನಪ್ಪಾ ಅವ್ರ ಕುಟುಂಬಕ್ಕೆ ಅವರ ಒಂದು ಅಗಲಿಕೆಯಿಂದ ಆಗಿರ್ತಕ್ಕಂಥ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಪರಮಾತ್ಮ ಅವರಿಗೆ ದಯಪಾಲಿಸಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಅವರಿಗೆ ಸಂತಾಪವನ್ನು ಸೂಚಿಸುತ್ತಾ ನನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.